ಆದರೂ ಯಾವ್ಯಾವ ಹೆಲಿಕಾಪ್ಟರ್ ಹೋದ್ರು ಅವರಿಂದ ನಾವು ಕಲಿಬೇಕಾದೇನಿಲ್ಲ. ಮೋದಿಯವರು ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿರೋದು 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಆ ಮೋದಿಯವರು ಏರ್ಪೋರ್ಟ್ ಅಲ್ಲಿ ಯಾಕಿದ್ರು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿದೆ, ಅದು ನಾನು ಈಗ ಹೇಳೋದಿಲ್ಲ. ಅದ್ರ ಜೊತೆಗೆ 3 ಬಾರಿ ಪ್ರಶ್ನೆ ಸೋರಿಕೆಗೆ ಉತ್ತರ ಇಲ್ಲ. CBSE ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. UPSC ಎಕ್ಸಾಮ್ಸ್ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. ಆದ್ರಿಂದ ತಪ್ಪಿತಸ್ಥರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಶಿವರಾಜ್ ಚೌಹಾಣ್ ಸಿಂಗ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಪಂ ಘೋಟಾಳ ಅಂತೇಳಿ ದೊಡ್ಡ ಹಗರಣ ಆಗಿತ್ತು. ಅದರಲ್ಲಿ 45 ಜನರ ಅನುಮಾನಾಸ್ಪದವಾದ ಸಾವಾಗಿದೆ. ಇವೆಲ್ಲವನ್ನು ನೋಡಿದಾಗ ಲಕ್ಷಾಂತರ ರೂಪಾಯಿನ ಹಗರಣ, ಇವೆಲ್ಲಕ್ಕೂ ಉತ್ತರ ಕೊಡದೇ ಇರತಕ್ಕಂಥದ್ದು. ಪರೀಕ್ಷೆ ಬಂದಾಗ ಪರೀಕ್ಷೆ ಚರ್ಚಾ ಅಂತೇಳಿ ಒಬ್ಬ ಫೇಕ್ ಡಿಗ್ರಿ ಇಟ್ಕೊಂಡಿರೋ ಮನುಷ್ಯ ಪರೀಕ್ಷೆ ಬಗ್ಗೆ ಮಾತಾಡಿದ್ರೆ ಇದೇ ದುರಂತ ಆಗುತ್ತೆ. ಈ ಸ್ಟೂಡೆಂಟ್ಸ್ ವರ್ ಅನೇಬಲ್ ಟು ಅಟೆಂಡ್ ದಿ ಎಕ್ಸಾಮ್ಸ್ ಇನ್ ದ RC ಕಾಲೇಜ್. ವಾಟ್ ವಾಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ who were allotted the RC college? It was about 720 people. 3 people, actually our program, people started coming to our venue by 9 o'clock. By 11 o'clock our program started. Whereas NEET exam starts at 1:30. They were told to come before, almost 2 hours before the exam. But we had made all elaborate arrangements after talking to the police people and Congress several people to manage the traffic and see that there is no jam or traffic hassles in city. So only 3 people, according to them, 3 people were unable to attend the meeting. But some of the media clearly showed those people who have attended the exams also, they have given the bite. Because it's the media, they show everything, that's fine. But BJP should answer who are responsible for the leak in the NEET papers. Thrice NEET exams were postponed. About almost 20 students have committed suicide. Some of the students have written a critical letter against the education minister. Who is responsible for all those things? And even CBSE exam paper were leaked, and who is taking the responsibility for it? And shamelessly the education minister still continuing, and the troll army and the fake factory of RSS BJP is trolling that Congress has done something else. And for your information, one of the Nagpur students, I saw in the media, one of the Nagpur students was allotted a center in Abu Dhabi. Where is that? He has no passport or visa. ಜನಕ್ಕೆ ಪದೇ ಪರೀಕ್ಷೆ ಬರೀಲಿಕ್ಕೆ ಅವರನ್ನ ಬಲವಂತ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೀಳ್ತೇನೆ. ನೀಟ್ ಪರೀಕ್ಷೆ ಸೋರಿಕೆಯಿಂದ ಲಕ್ಷಾಂತರ ಜನ, ಸುಮಾರು 1,40,00,000 ಜನ, ಅವರ ಪರಿಸ್ಥಿತಿ ಏನಾಗಬೇಕು ಹೇಳಿ. ಸೋರಿಕೆಯಿಂದ ಅವರು ಪರೀಕ್ಷೆಯನ್ನು ಮುಂದೂಡಿದರು. ಅವರ ಭವಿಷ್ಯ ಕೂಡ ಅನಿಶ್ಚಿತೆಯಿಂದ ತುಂಬೋಗಿತ್ತು. ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಿಗಾದರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಆ ಮಕ್ಕಳ ಸ್ಥಿತಿ, ಅವರ ಕುಟುಂಬದ ಸ್ಥಿತಿ ಏನು ಅಂತ ನೋಡಿದಾರ ಅನ್ನೋದನ್ನು ನಾನು ಕೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಅದರಲ್ಲೂ ಸಹ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನೇರವಾಗಿ BJP ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ನಾವು ಈಗಾಗಲೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಅವರ ರಾಜೀನಾಮೆಯನ್ನು ಕೇಳಿದ್ದಾರೆ. ಅದಕ್ಕೆ ಇವರು ಸಹ ಯಾರೂ ತಗೊಂಡಿಲ್ಲ. ಇಷ್ಟೆಲ್ಲ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಪದೇ ಪರೀಕ್ಷೆ ಬರೀಲಿಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿ ಈ ಒಂದು ಸಂಸದರು ಏನು ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಈಗ ಮೈಸೂರಲ್ಲಿ 1847 ವಿದ್ಯಾರ್ಥಿಗಳು ಗೈರ್ಹಾಜರ ಆಗಿದ್ದಾರೆ. ಅಲ್ಲಿ ಯಾವ ಕಾರ್ಯಕ್ರಮ ಇತ್ತು? ಯಾದಗಿರಿಯಲ್ಲಿ 286 ಅಭ್ಯರ್ಥಿಗಳು ಹಾಜರಿಯಾಗಿದ್ದಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿದೆ. ಅಲ್ಲಿ ಯಾವ ಕಾರ್ಯಕ್ರಮ ಇರಲಿಲ್ಲ. ಇಲ್ಲಿ ರಾಜ್ಯದ ಹಲವೆಡೆ ಪರಿಸ್ಥಿತಿ. ಹಾಗಾದರೆ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ನಡೀತಾ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ತೊಂದರೆ ಆಗಿದೆ ಅನ್ನೋದಕ್ಕೆ. ಅದಲ್ಲದೆ ಕೆಲವು ಮಕ್ಕಳು ಟಿವಿನಲ್ಲಿ ಬಂದು ಹೇಳು ನಮಗೆ ತೊಂದರೆ ಆಗಿದೆ ಅಂತ ಗೈರಾಜರ ಮಾತ್ರ ಅವರೆಲ್ಲರೂ ಸಹ
ತಾವೇ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ನಾವು ಪರೀಕ್ಷೆ ಬರೆದು ಬಂದಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು ತಪ್ಪು ದಾರಿಗೆ ಎಳೆಯೋದು ಬೇಡ. ಅವರ ತಪ್ಪನ್ನು ಮರೆಮಾಚಲಿಕ್ಕೋಸ್ಕರ ಯಾವುದೋ ಒಂದು ಕುಂಟು ನೆಪ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುಸಿಸೋದು ಬೇಕಾಗಿಲ್ಲ. ಈ ಒಂದು ದೇಶದಾದ್ಯಂತ ವಿದ್ಯಾರ್ಥಿಗಳು ಆತಂಕದಲ್ಲಿರೋ ಸಂದರ್ಭದಲ್ಲಿ ಯಾವುದೇ ಒಂದು ಪರೀಕ್ಷೆ ತೆಗೆದುಕೊಳ್ಳದೆ ಒಂದು ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ಪರೀಕ್ಷಾ ಪೇ ಚರ್ಚಾ ಅದೇನು ಮಾಡ್ತಾರೆ, ಪರೀಕ್ಷಾ ಪೇ ಚರ್ಚಾ ಅಂತ ಮಾಡೋ ಈ ಪ್ರಧಾನಮಂತ್ರಿಗಳು ಈ ಸೋರಿಕೆ ಬಗ್ಗೆ ಇನ್ನೂ ಸಹ ಮಾತಾಡ್ತಾ ಇಲ್ಲ. ಅವ್ರು ಒಂದೇ ಒಂದು ಪರೀಕ್ಷೆ ತೆಗೆದುಕೊಂಡಿಲ್ಲ, ಫೇಕ್ ಡಿಗ್ರಿ ಇಟ್ಕೊಂಡಿರ್ತಕ್ಕಂಥ ಮಹಾನುಭಾವ. ಅದ್ರ ಜೊತೆಗೆ ನಾನು BJP ನಾಯಕರನ್ನು ಕೇಳಲು ಒಂದಷ್ಟು ವಿಚಾರ ಕೇಳ್ತೀನಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಹೊಣೆ ಯಾರು? ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಮಾನಸಿಕ ಯಾತನೆಗೆ ಯಾರು ಹೊಣೆ? ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಉತ್ತರ ಕೊಡುವವರು ಯಾರು? ಪರೀಕ್ಷಾ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದು ಹೋಗುವಂತೆ ಮಾಡಿದವರು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಗುರಿಯಾಗಿಸಿಕೊಂಡು ಮಾತನಾಡುವುದು ನಾಚಿಗೇಡಿತನ ಈ ಭಾರತೀಯ ಜನತಾ ಪಾರ್ಟಿಯವರು. ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಹೊಂದಿದೆ. ನಾವು ವಿದ್ಯಾರ್ಥಿಗಳ ಹಕ್ಕುಗಳ ಪರವಾಗಿ ನಿಲ್ಲುತ್ತೇವೆ. ಅದರ BJP ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ರಾಜಕೀಯ ಆರೋಪಗಳ ಹಿಂದೆ ಅಡಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಬಹುದು. ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಆಟವಾಡಿದವರು ಇಂದು ನೀತಿ ಪಾಠ ಹೇಳಲು ಹೊರಟಿರುವುದು ಈ ದೇಶದ ದುರಂತ. ಮೊದಲು ನೀಟ್ ಹಗರಣದ ಬಗ್ಗೆ ದೇಶಕ್ಕೆ ಕ್ಷಮೆ ಕೇಳಿ, ನಂತರ ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದವರ ಬಾಯಲ್ಲಿ ನೈತಿಕತೆ ಮಾತುಗಳು ಶೋಭಿಸುವುದಿಲ್ಲ. ಮೊದಲು ಈ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು. ಇದರ ಮೊದಲು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಪಕ ಘೋಟಾಳ ಅಂತ ಆಗಿತ್ತು. ಅದರಲ್ಲಿ ಸುಮಾರು 45 ಜನ ಕೊಲೆ ಆಗಿದ್ದಾರೆ. 45 ಜನ ಕೊಲೆ ಆಗಿದೆ. ಆ ಒಂದು ಪ್ರಕರಣ ಇವತ್ತಿಗೂ ಸಹ ಈಚೆ ಬರ್ತಾ ಇಲ್ಲ. ತಮ್ಮ ಸಂಪೂರ್ಣ ವೈಫಲ್ಯಗಳನ್ನು ಮುಚ್ಚಲಿಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಗೂಬೆಗಳಿಗೆ ಸರಿಯಾದ ಉತ್ತರ ಜನ ಕೊಡ್ತಾರೆ ಅಂತೇಳಿ ನನ್ನ ಭಾವನೆ. ತಮ್ಮಲ್ಲಿ ನಾನು ಪ್ರಶ್ನೆ, ಭಾರತೀಯ ಜನತಾ ಪಾರ್ಟಿಯವರು ಸರಣಿ ತಪ್ಪು ಮಾಹಿತಿ ನೀಡುವ ಸಂಸತ್ ಸದಸ್ಯರು, ಬೆಂಗಳೂರು ನಗರದ ಸಂಸತ್ ಸದಸ್ಯರು ತಪ್ಪು ಸಂದೇಶವನ್ನು ಹರಡ್ತಕ್ಕಂಥ ಕೆಲಸವನ್ನು ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಾಸ್ತವಾಂಶ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಸಮಾವೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತೂ ನಿಜ. ಅದನ್ನು ನಾನು ಒಪ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನಾವು ಅದಕ್ಕೋಸ್ಕರ ಭಾನುವಾರ ದಿವಸ ಇಟ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದಲೇ ನಾವು ಭಾನುವಾರ ಇಟ್ಕೊಂಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತೊಂದರೆಗಳಾಗಿದೆ, ಅದು ಮಾಧ್ಯಮದಲ್ಲಿ ಸಹ ತಾವು ಹೇಳಿದ್ದೀರಿ, ನಾನಿಲ್ಲ ಅಂತ ಹೇಳೋದಿಲ್ಲ, ಅಲಗೆಳೆಯೋದಿಲ್ಲ. ಇನ್ನೂ ಕೆಲವು ಗಂಭೀರವಾಗಿ ಕೆಲವು ಆರೋಪಗಳು ಬಂದಿದೆ. ಆ ನೀಟ್ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಯಿಂದ 2-3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಉಳಿದಿದ್ದಾರೆ ಎಂದು ನಾನು ನೋಡಿದೆ. ಈ ಕಾರ್ಯಕ್ರಮದ ಇಂಥ ಪ್ರಮಾದ ನಡೆದಿದೆ ಅಂತ ಯಾವುದಾದ್ರೂ ವಿದ್ಯಾರ್ಥಿನಿಗಳು ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಾಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇವೆ. ಆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ನಮಗೇನು ಇದಿಲ್ಲ. ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾಗಿ ನಾವು ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ವಿ. ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಸಹ ವಿವರವಾಗಿ ಹೇಳಿದ್ವಿ. ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 1:30-2:30 ಸಮಯದಲ್ಲಿ ನಮ್ಮೆಲ್ಲ ಬಸ್ಗಳು ಸಹ 10:30 ಒಳಗಡೆ ಪ್ಯಾಲೇಸ್ ಮೈದಾನದಲ್ಲಿ ಬಂದು ಸೇರಿಕೊಂಡಿತ್ತು. ಎಲ್ಲೂ ಸಹ ಸಮಸ್ಯೆ ಆಗಬಾರ್ದು ಅಂಥೇಳಿ ನಾವು ಪ್ಯಾಲೇಸಲ್ಲಿ ಇರ್ತಕ್ಕಂಥ ಎಲ್ಲ ಮೈದಾನದ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಲು ನಾವು ಆಸ್ಪದ ಮಾಡಿಕೊಟ್ಟಿದ್ವಿ. ಆದರೂ ಸಹ
ತಪ್ಪು ನಡೆದಿದೆ. ಕೆಲವು ಮಕ್ಕಳು, ಅದರಲ್ಲಿ 2-3 ಮಕ್ಕಳನ್ನ ಭಾಳ ನಿರಂತರವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ಮತ್ತು ಸೋಷಿಯಲ್ ಮೀಡಿಯಾ, ಟ್ರೋಲ್ ಮೀಡಿಯಾದವರು ಆ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಆ ತೊಂದರೆ ಆಗಿದ್ದರೆ, ಅವ್ರಿಗೇನಾದರೂ 3 ಜನಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಮುಂದಿನ ಅವ್ರಿಗೆ ಆ ಮುಂದಿನ ಎಕ್ಸಾಮ್ ತಗೊಳ್ಳೋಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಸಹ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದರ ಜೊತೆಗೆ ಪದೇ ಇವ್ರಿಗೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಏನೋ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕೆಲವಕ್ಕೆ ಇನ್ನೂ ಸಹ ಉತ್ತರ ಕೊಟ್ಟಿಲ್ಲ. ಇದೇ ನೀಟ್ ಎಕ್ಸಾಮ್ನ ಇಲ್ಲಿಯವರೆಗೆ 3 ಬಾರಿ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು, ಮುಂದೆ ಹಾಕಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. CBSE ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದು ನಾವು ನೋಡಿದ್ದೀವಿ. ಅದಲ್ಲದೆ ಹೋದ ಬಾರಿ ಸುಮಾರು 12ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡು, ದೇಶದ ಸರೆಂಡರ್ ಮೋದಿ ಆಗಲಿ ಅಥವಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಾಗಲಿ ಯಾವುದಾದ್ರೂ ಒಂದೇ ಒಂದು ಆ ವಿಚಾರದಲ್ಲಿ ವಿಷಾದವಾದರೂ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಬರ್ತದೆ. ಏನು ಇವತ್ತು ಬೆಂಗಳೂರು ನಗರದ ಸಂಸತ್ ಸದಸ್ಯರು